ಬಿಲ್ಡರ್ ಮನೆಯ ಕಳವು ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 18 ಕೋಟಿ ಮೌಲ್ಯದ ಚಿನ್ನವನ್ನ ದೋಚೋದಕ್ಕೆ ನೇಪಾಳ ದಂಪತಿ ಮೆಗಾ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಈ ಮನೆ ಗೆಲ್ಲಿಸಿದವರ ಖತರ್ನಾಕ್ ಕೃತ್ಯ. ಗ್ಯಾರಂಟಿ ನ್ಯೂಸ್ ನಲ್ಲಿ 18 ಕೋಟಿ ಗೋಲ್ಡ್ ಕಳವಿನ ರೋಚಕ ಕಹಾನಿ. 18 ಕೋಟಿ ಮೌಲ್ಯದ ಚಿನ್ನವನ್ನ ದೋಚೋದಕ್ಕೆ ನೇಪಾಳಿ ದಂಪತಿ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಯಾವ್ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು, ಹೇಗೆ ಇವರು ಪ್ಲಾನ್ ಮಾಡ್ಕೊಂಡ್ರು, ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ರು, ಇದು ಬರೀ 18 ಕೋಟಿ ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಕಹಾನಿ ಇದೆಯಾ? ಬಿಲ್ಡರ್ ಶಿವಕುಮಾರ್ ಮನೆ ದರೋಡೆ ಪ್ರಕರಣದ ತನಿಖೆಯನ್ನ ಚುರುಕು ಮಾಡಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ ನೇಪಾಳ ದಂಪತಿಯ ಕರಾಮತ್ತು. ಬಿಗ್ ರಾಬರಿಗೆ ಮೊದಲೇ ಸ್ಕೆಚ್ ಹಾಕಿದ್ದಂತಹ ಖತರ್ನಾಕ್ ಕಪಲ್ ಸಖತ್ ಪ್ಲಾನ್ ಮಾಡಿಯೇ ದೋಚೋದಕ್ಕೆ ರೆಡಿಯಾಗಿದ್ದಂತಹ ದಂಪತಿ ಕಳ್ಳತನಕ್ಕೂ ಮುನ್ನ 10 ಹೊಸ ಬ್ಯಾಂಕ್ ಅಕೌಂಟ್ಗಳನ್ನ ಓಪನ್ ಮಾಡಿದ್ದಾರೆ. ಮುಂಬೈನಲ್ಲಿ 10 ಹೊಸ ಬ್ಯಾಂಕ್ ಖಾತೆಯನ್ನ ತೆರೆದಿದ್ದಂತಹ ನೇಪಾಳಿ ದಂಪತಿ ದೋಚಿದ್ದನ್ನ ಇಡೋದಕ್ಕೆ ಅಂತ ಹೇಳಿ ಕಮಲ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಸದ್ಯ ಆರೋಪಿಗಳು ಚಿನ್ನದ ಸಮೇತ ನೇಪಾಳ ಗಡಿ ದಾಟಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಕಳವಾಗಿತ್ತು. ಕಳೆದ 8 ವರ್ಷಗಳಿಂದ ಮಾಯಾ ಮತ್ತು ವಿಕಾಸ್ ಅನ್ನೋರು ಮನೆ ಕೆಲಸದಲ್ಲಿದ್ರು. 1 ತಿಂಗಳ ಹಿಂದೆ ವೈಯಕ್ತಿಕ ಸಮಸ್ಯೆ ಅಂತ ಹೇಳಿ ನೆಪ ಹೇಳಿಕೊಂಡು ಕೆಲಸವನ್ನ ಬಿಟ್ಟಿದ್ದಂತಹ ಇಬ್ಬರು ಕೆಲಸ ಬಿಡೋಕು ಮುನ್ನ ಕಮಲಾ ಮತ್ತು ದಿನೇಶ್ರನ್ನ ಕೆಲಸಕ್ಕೆ ಸೇರಿಸಿದ್ರು. ಕಮಲಾ ಮತ್ತು ದಿನೇಶ್ ನೇಪಾಳ ಮೂಲದ ದಂಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅವರು ಇಲ್ಲಿಲ್ಲ, ನೇಪಾಳಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರಿಬ್ಬರೇ ದಿನೇಶ್ ಮತ್ತೆ ಕಮಲಾ ಮತ್ತು ದಿನೇಶ್ ನೇಪಾಳ ಮೂಲದ ದಂಪತಿ ಅನ್ನೋದು ಸದ್ಯಕ್ಕೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೆಲಸಕ್ಕೆ ಸೇರಿ 20 ದಿನಗಳಲ್ಲೇ ಕಳವನ್ನ ಮಾಡಿ ನೇಪಾಳ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಕೋಟಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು, ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬಹಳ ವರ್ಷಗಳಿಂದನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಂತ ಅವರು ನಿಯತ್ತಾಗಿದ್ರು. ಬಟ್ ಆದ್ರೆ ಅವ್ರು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಯಾರನ್ನೋ ಇಬ್ಬರನ್ನ ಕೆಲಸಕ್ಕೆ ಅಂತ ಹೇಳಿ ನೇಮಕ ಮಾಡೋದಕ್ಕೆ ಅಂತ ಹೇಳಿ ಸಜೆಸ್ಟ್ ಮಾಡಿರ್ತಾರೆ. ಬಟ್ ಆದ್ರೆ ಇವ್ರುಗಳು ಮಾಡಿದ್ದು ಮನೆ ಕೆಲಸ ಅಲ್ಲ, ಮನೆ ಕಳ್ಳತನ. ಕೇವಲ 20 ದಿನದಲ್ಲಿಯೇ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ 18 ಕೋಟಿ ಬೆಲೆ ಬಾಳುವಂತಹ ಚಿನ್ನದ ವಸ್ತುಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. 1 ತಿಂಗಳ ಹಿಂದೆ ವೈಯಕ್ತಿಕ ಸಮಸ್ಯೆ ನೆಪ ಹೇಳಿ ಕೆಲಸವನ್ನ ಬಿಟ್ಟಿದ್ರು ಇಬ್ರು. ಈ ಹಿಂದೆ ಕೆಲಸ ಮಾಡ್ತಾ ಇದ್ದವರು. ಅವ್ರಿಗೂ ಇವ್ರಿಗೂ ಏನಾದ್ರೂ ಲಿಂಕ್ ಇದೆಯಾ, ಈ ಪ್ರಕರಣಕ್ಕೂ ಅವ್ರಿಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಸಾಗ್ತಾ ಇದೆ. ಕಮಲಾ ಮತ್ತೆ ದಿನೇಶ್ ನೇಪಾಳ ಮೂಲದ ದಂಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಅದು 10 ಅಕೌಂಟ್ಗಳನ್ನ ಓಪನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ದರೋಡೆಯ ಒಟ್ಟು ಮೊತ್ತ ಎಷ್ಟು? ಇಲ್ಲಿಯವರೆಗೂ ಏನಾದರೂ ಅವರಿಬ್ಬರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಪ್ರಾಥಮಿಕ ತನಿಖೆ ಏನ್ ಹೇಳ್ತಾ ಇದೆ ಈ ಪ್ರಕರಣದಲ್ಲಿ? ಖಂಡಿತವಾಗ್ಲೂ ರಮ್ಯಾ, ಬೆಂಗಳೂರು ಕಂಡಂತ ಅತಿ ದೊಡ್ಡ ಒಂದು ಕಳ್ಳತನ ಅಂತ ಹೇಳ್ಬೋದು. ಯಾಕಂದ್ರೆ 18 ಕೋಟಿ ಮೌಲ್ಯದ ಚಿನ್ನಾಭರಣ, ವಜ್ರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಒಂದು ದೊಡ್ಡ ಲಾಕರ್ ನ ಹೊಡೆದು ಈಗಾಗಲೇ ಕಮಲ ಮತ್ತೆ ದಿನೇಶ್ ಕೂಡ ತಗೊಂಡೋಗಿರುವಂತದ್ದು. ಅಂದ್ರೆ ಈಗಾಗಲೇ ಪೊಲೀಸರು ಕೂಡ ಅನುಮಾನ ಬಂದಿದೆ ಇವರು, ಯಾಕಂದ್ರೆ ಈ ಹಿಂದೆ ಇದೇ ಶಿವಕುಮಾರ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತವ್ರು ಏನಿದ್ದಾರೆ ಅವರು ಕೂಡ ನೇಪಾಳ ಮೂಲದವರು ಅಂತಾನು ಕೂಡ ಗೊತ್ತಾಗ್ತಿದೆ. ಅವರು ಪ್ಲಾನ್ ಮಾಡಿ ಇವರನ್ನ ಕೆಲ್ಸಕ್ಕೆ ಸೇರ್ಸಿದ್ರು. ಹೀಗಾಗಿ ಆ ನಂತರ ಎಲ್ಲರೂ ಕೂಡ ಹಂಚ್ಕೊಂಡಿದ್ದಾರೆ ಕಳ್ತನ ಆದಂತ ಎಲ್ಲಾ ವಿಷಯಗಳನ್ನು ಕೂಡ ಅನ್ನೋ ಕೂಡ ಗೊತ್ತಾಗ್ತಾ ಇರುವಾಗ ಆ ಒಂದು ಕಾರಣದಿಂದಾಗಿ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಹಿಡಿಯುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಅಂದ್ರೆ ಅವರು ನೇಪಾಳಕ್ಕೆ ಹೋಗಿದ್ದೆ ಆದಲ್ಲಿ ಅವರನ್ನ ಹಿಡಿಯೋದು ಸಾಕಷ್ಟು ಕಷ್ಟ ಆಗತ್ತೆ. ಸೊ ಹೀಗಾಗಿ ಇಲ್ಲೇ ಇಟ್ಕೊಂಡು ಇರುವಂತ ಏನೋ ಏನಿದ್ರು ಅವರನ್ನು ಕೂಡ ಈಗಾಗಲೇ ಹಿಡಿಯುವಂತ ಕೆಲಸ ಮಾಡಿದ್ದಾರೆ. ಅವರನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಈಗ ಇವರು ನಮಗೆ ಏನು ಗೊತ್ತಿಲ್ಲ ಅನ್ನೋ ವಿಚಾರಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಕೇಸ್ ಹೋಗುತ್ತೆ ಮತ್ತೆ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾರ ಅನ್ನೋದೇ ಒಂದು ರೀತಿ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಅರೆಸ್ಟ್ ಮಾಡ್ತಾರ, ಅವೆಲ್ಲವೂ ಕೂಡ ರಿಕವರಿ ಆಗತ್ತಾ ಅನ್ನೋದೇ ಒಂದು ರೀತಿ ಆ ದೊಡ್ಡ ಪ್ರಶ್ನೆ ಆಗಿರುವಂತ ಸಮಯ. ಓಕೆ, ಥ್ಯಾಂಕ್ ಯು ತಮಿಳಾ ಮಾಹಿತಿಗಾಗಿ.